ಸಂದರ್ಭದಲ್ಲಿ, ಸಫಾಯಿ ಮಾಡೋ ಸಂದರ್ಭದಲ್ಲಿ ನಾವು ಅದನ್ನು ನೋಡೋದಿಲ್ಲ. ಇದು ವಿರೋಧ ಪಕ್ಷದ ಚಾಳಿ ಆಗಿರುವಾಗ, ವಿರೋಧ ಪಕ್ಷದ ನಡೆ ಆಗಿರುವಾಗ ಚರ್ಚೆಗೆ ಅವಕಾಶ ಕೊಟ್ಟಿದ್ರು ಏನ್ ಮಾಡ್ತಿದ್ರಿ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಸ್ಮಿತಾ ಅವರೇ, ತುಂಬಾ ಚೆನ್ನಾಗಿ ಪ್ರಶ್ನೆಗಳು ನೀವು ಹೇಳಿದ್ರಿ. 3 ವಿಷಯಗಳನ್ನು ನೀವು ಪ್ರಸ್ತಾಪ ಮಾಡಿದ್ರಿ. ನೋಡಿ, SIR ನ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ SIR ಆಗಲಿ ಎಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ನೇರವಾಗಿ ಹೇಳಿದೆ. SIR ಇರತಕ್ಕಂಥ ಲೋಪವನ್ನ ಬಿಜೆಪಿ ಹೇಗೆ ಚುನಾವಣಾ ಆಯೋಗ ದುರುಪಯೋಗ ಮಾಡ್ತಾರೆ ಅದನ್ನ ಬಹಿರಂಗ ಆಗಿದೆ, ಎಕ್ಸ್ಪೋಸ್ ಆಗಿದೆ ಬಿಜೆಪಿ ಅದರಿಂದ. ನೋಡಿ, ಉತ್ತರ ಅವ್ರು ಕೊಟ್ಟೇ ಕೊಡ್ತಾರೆ. ಉತ್ತರವನ್ನ ಇಡೀ ದೇಶಕ್ಕೆ ಪಾರ್ಲಿಮೆಂಟ್ ಮುಖಾಂತರ ಉತ್ತರ ಕೊಡ್ಲಿ, ಅದೇನೇ ಬಯಸಿರ್ತಕ್ಕಂಥದ್ದು. ಕೇವಲ ರಾಹುಲ್ ಗಾಂಧಿ ಕೊಡ್ಲಿ, ಕೇವಲ ಅಪೋಸಿಷನ್ ಪಾರ್ಟಿ ಎಂಪಿಗಳು ಕೊಡ್ಲಿ ಅಂತಲ್ಲ, ಇಡೀ ದೇಶಕ್ಕೆ ಸಂಸತ್ ಮುಖಾಂತರನೇ ಕೊಡಬೇಕಾಗಿರೋ ಉತ್ತರ ಪಲಾಯನ ಮಾಡ್ತಾ ಇದ್ರು. ಅದಕ್ಕೆ 3 ಬಾರಿನ ಅವ್ರನ್ನ ಎಳ್ಕೊಂಡು ಬಂದು ದೇಶಕ್ಕೆ ಉತ್ತರ ಕೊಡ್ಸಿದೀವಿ. ಈ ಬಾರಿನೂ ಅಷ್ಟೇ. ಇವತ್ತು ಇಡೀ ದೇಶ ಸಂಕಟ ಸ್ಥಿತಿಗೆ ಹೋಗ್ತದೆ. ರಾಹುಲ್ ಗಾಂಧಿ ಕಳೆದ ತಿಂಗಳು ಹೇಳ್ದಂಗೆ ನಾವು ಆರ್ಥಿಕ ಪ್ರಾಬ್ಲಮ್ಗೆ ಸಿಗಾಕೊಂತೀವಿ, ಆರ್ಥಿಕ ಬಿಕ್ಕಟ್ಟು ಬರುತ್ತೆ. ಅದಕ್ಕಾಗಿ ನೀವು ಮುಂಜಾಗ್ರತೆ ಏನ್ ಮಾಡಿದ್ದೀರಿ ಕೇಳಿಸ್ಕೊಳ್ಳಿ. ನಿಮ್ಮ ಚರ್ಚೆ ಮಾಡಬೇಕಾದ ಪಾರ್ಲಿಮೆಂಟ್ ಅಲ್ಲ ಅಲ್ವಾ? ಕೇಳ್ರಿ, ಅದು ಬನ್ನಿ ಪಾರ್ಲಿಮೆಂಟ್ ನಾವು ರಾಹುಲ್ ಗಾಂಧಿ ಕಳಿಸ್ತೀವಿ. ರಾಹುಲ್ ಗಾಂಧಿ ಅವರು ಕೂಡ ಬಂದು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಕರೆದಿದ್ದಾರೆ. ಯಾಕಂದ್ರೆ ಈ ದೇಶ 1 ಕೋಟಿ ಜನ ಪಶ್ಚಿಮ ಅಲ್ಲಿ ಮಿಡ್ಲ್ ಈಸ್ಟ್ ಅಲ್ಲಿ ಇದ್ದಾರೆ. ಅವ್ರು ತೊಂದರೆ ಆಗಬಾರ್ದು. ಕೊಲ್ಲಿ ರಾಷ್ಟ್ರಗಳಲ್ಲಿ 1 ಕೋಟಿ ಜನ ಇದ್ದಾರೆ. ಅಲ್ಲಿ ಉದ್ಯೋಗ ನಷ್ಟ ಆದ್ರೆ, ಅವ್ರ ತೊಂದರೆ ಆದ್ರೆ ಯಾವ ರೀತಿಯಾಗಿ ನೀವು ಚರ್ಚೆ ಮಾಡ್ತೀರಿ, ಯಾವ ರೀತಿಯಾಗಿ ನೀವು ಮಾಡ್ತೀರಿ. ಆಮೇಲೆ ಭಾರತದ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ. ನೀವು ಟ್ರಂಪ್ ಹೇಳ್ತಾ ಇರ್ತಕ್ಕಂಥ ಮಾತು ತಪ್ಪು ಸುಳ್ಳು ಅನ್ನೋದಾದ್ರೆ ನೇರವಾಗಿ ಸ್ಪಷ್ಟ ನುಡಿಗಳಲ್ಲಿ ಹೇಳಿ, ನೀವು ಮಾಡ್ತಾ ಇರೋ ತಪ್ಪು, ನೀವು ಹೇಳ್ತಾ ಇರೋ ಸುಳ್ಳು ಅಂತ ನೇರ ಸ್ಪಷ್ಟ ನುಡಿಗಳಲ್ಲಿ ಮೋದಿ ಹೇಳ್ಬೇಕಾಗಿರೋದು ನೀವಲ್ಲ, ಸಿದ್ದರಾಮಯ್ಯ ನಾವು ಹೇಳ್ತಾ ಇರೋದು ಲಕ್ಷ ಅಲ್ಲ. ಮೋದಿ ಅವರು ಪಾರ್ಲಿಮೆಂಟ್ ಮುಖಾಂತರ ದೇಶಕ್ಕೆ ಉತ್ತರ ಕೊಡಬೇಕು, ಪಲಾಯನ ಮಾಡಬಾರ್ದು. ಅದು ಮೋದಿ ಅವರನ್ನ ಬಿಜೆಪಿ ಪಕ್ಷದ ನಾಯಕ ಅಂತ ಗಮನಿಸ್ತಾ ಇಲ್ಲ, ಈ ದೇಶದ ಪ್ರಧಾನಿ ಅಂತ ಗಮನಿಸ್ತಾ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇರೋ ರೀತಿಯಲ್ಲಿ ದೇಶದ ಪ್ರಧಾನಿ ಕಾಂಪ್ರಮೈಸ್ ಇದ್ದಾರಾ? ದೇಶದ ಪ್ರಧಾನಿಯನ್ನ ಯಾವುದೋ ದೇಶದ ಪ್ರತಿನಿಧಿಗಳು ಬ್ಲಾಕ್ ಮೇಲ್ ಮಾಡಿ ಅವರ ತಾಳಕ್ಕೆ ತಕ್ಕಂತೆ ಕುಣಿಸ್ಕೊಳ್ತಿದ್ದಾರಾ? ಅಂತದೇನೂ ನಡೆದಿಲ್ಲ. ಇದು ಆಕ್ಚುಲಿ ಕಾಂಗ್ರೆಸ್ ಪಕ್ಷದ ಕಲ್ಪನೆ. ಇದು ಮೋದಿ ಯಾವ ರೀತಿಯಲ್ಲಿ ಕಾಂಪ್ರಮೈಸ್ ಆಗಿದ್ದಾರೆ? ಇನ್ಫ್ಯಾಕ್ಟ್ ಆ ಒಂದು ಟ್ರೇಡ್ ಡೀಲ್ ಇದೆಯಲ್ಲ, ಆ ವಿಷಯದಲ್ಲೂ ಸಹ ಕಾಂಪ್ರಮೈಸ್ ಆಗಿಲ್ಲ. ಭಾರತೀಯ ಕೃಷಿಕರ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡಿರೋದು. ಆಕ್ಚುಲಿ ಆ ಒಂದು ಡೀಲ್ ಕಂಪ್ಲೀಟ್ ಆಗಿ ಹೊರಗೆ ಬರೋದಕ್ಕೂ ಮೊದಲೇನೆ ಆ ಜಾಯಿಂಟ್ ಸ್ಟೇಟ್ಮೆಂಟ್ ಈ ಕಾಂಗ್ರೆಸ್ ಅದ್ರ ಬಗ್ಗೆ ವಿರುದ್ಧವಾಗಿ ಮಾತಾಡೋದಕ್ಕೆ ಶುರು ಮಾಡಿತು. ಅದು ಅಂತರ ವಿಷಯಗಳು ಹೊರಗೆ ಬಂದ ಮೇಲೂ ಸಹ ಅದನ್ನೇ ಮುಂದುವರಿಸ್ತಾ ಇದೆ. ಕೃಷಿಕರ ಹಿತಾಸಕ್ತಿಗಳನ್ನು ಯಾವ ರೀತಿ ಭಾರತ ಸರ್ಕಾರ ಕಡೆಗಣಿಸಿದೆ, ಮೋದಿ ಹೇಗೆ ಕಾಂಪ್ರಮೈಸ್ ಆಗಿದ್ದಾರೆ ಏನೂ ಗೊತ್ತಿಲ್ಲ. ಮತ್ತೆ ಆಯಿಲ್ ತಗೊಳ್ಳಿ, ಟ್ರಂಪ್ ಏನ್ ಬೇಕಾದ್ರೂ ಹೇಳ್ಬೋದು, ಇಂಡಿಯಾದ ಡೆಡ್ ಇಕಾನಮಿ ಅಂದ್ರು. ಅದು ಇಂಡಿಯಾ ಪಾಕಿಸ್ತಾನ ವಾರನ ನಾನ್ ನಿಲ್ಲಿಸ್ತೇ ಅಂತ ಒಂದು 100 ಸಲವಾದ್ರೂ ಹೇಳಿರ್ಬೋದು. ಅದಕ್ಕೆಲ್ಲ ನಾವು ರಿಪ್ಲೈ ಕೊಡೋ ಅಗತ್ಯ ಇಲ್ಲ. ಈಗ ರಷ್ಯನ್ ಆಯಿಲ್ ತಗೊಂಡ್ರೆ ರಿಪ್ಲೈ ಕೊಡೋ ಅಗತ್ಯ ಇಲ್ಲ. ಪ್ರಪಂಚದಲ್ಲಿ ಮರ್ಯಾದೆ ಹೋಗ್ತಾ ಇದ್ದೀವಿ. ಪ್ಲೀಸ್ ಆಕ್ಚುಲಿ ಮತ್ತೆ ಮಾತಾಡಬೇಡಿ, ದಯವಿಟ್ಟು ಮತ್ತೆ ಮಾತಾಡಬೇಡಿ, ಆಯ್ತಾ? ಈಗ ರಷ್ಯನ್ ಆಯಿಲ್ ವಿಷಯದಲ್ಲಿ ನಾನು ರಷ್ಯನ್ ಆಯಿಲ್ ತಗೋಬಾರದು ಅಂತ ಟ್ರಂಪ್ ಹೇಳಿದಾಗ ಇಂಡಿಯಾ ನಿಲ್ಲಿಸಿತ್ತಾ? ಈ ಫೆಬ್ರವರಿನಲ್ಲೂ ಸಹ ಪ್ರತಿದಿನ 1 ಮಿಲಿಯನ್ ಬ್ಯಾರಲ್ ರಷ್ಯನ್ ಆಯಿಲ್ ಇಂಡಿಯಾಗೆ ಬರ್ತಾನೇ ಇದೆ. ಮತ್ತೆ ಯಾವುದೇ ಸರ್ಕಾರಿ ರಿಫೈನರೀಸು ರಷ್ಯನ್ ಆಯಿಲ್ ನ ತಗೊಳ್ಳೋದನ್ನ ನಿಲ್ಲಿಸಿಲ್ಲ. ನಿಲ್ಲಿಸದ್ದು ಒಂದೇ ಒಂದು ಜಾಮ್ನಗರದಲ್ಲಿರುವಂತ ಇದು ರಿಲಯನ್ಸ್. ಅದು ಹೇಗಾಯ್ತು ಅಂತ ಹೇಳಿದ್ರೆ, ಅದು ಡೊನಾಲ್ಡ್ ಟ್ರಂಪ್ ಜೂನಿಯರ್, ಟ್ರಂಪ್ ಮಗ ಡಿಸೆಂಬರ್ 24ನೇ ತಾರೀಕು ಕಳೆದ ವರ್ಷ ಅಹಮದಾಬಾದ್ಗೆ ಬಂದು ಮುಖೇಶ್ ಅಂಬಾನಿಯವರ ಮಗ ಅನಂತ್ ಅಂಬಾನಿ ಅವರನ್ನ ಭೇಟಿಯಾಗಿ ಇನ್ನು ಮುಂದೆ ನೀವು ಇಂಥದ್ದು ವೆನಿಜುಲಾ ಆಯಿಲ್ ತಗೋಬೇಕು ಅಂತ ಹೇಳಿದ್ರು. ಅದಕ್ಕೆಲ್ಲ ವ್ಯವಹಾರಸ್ಥರ ನಡುವಿನ ಮಾತು, ಸರ್ಕಾರ ಅದರಲ್ಲಿ ಪ್ರವೇಶಿಸಿಲ್ಲ. ಹೀಗಾಗಿ ರಿಲಯನ್ಸ್ ಮಾತ್ರ ಜಾಮ್ನಗರದ್ದು, ಅವರು ಮಾತ್ರ ವೆನಿಜುಲಾ ತಗೊಂಡು, ಇಂಡಿಯಾದ ಬೇರೆ ಎಲ್ಲ ಸರ್ಕಾರಿ ರಿಫೈನರೀಸ್ ರಷ್ಯನ್ ಆಯಿಲ್ನೇ ತಗೋತಾ ಇವೆ. ಟ್ರಂಪ್ ಹೇಳಿದಾಗ ನಿಲ್ಲಿಸಲಿಲ್ಲ, ಟ್ರಂಪ್ ತಗೋ ಅಂತಂದಾಗ ತಗೊಳಕ್ ಶುರು ಮಾಡ್ತಾ ಇಲ್ಲ. ಇದೆಲ್ಲ ಕಥೆಗಳನ್ನ ಹೇಳ್ಬಾರ್ದು, ದಯವಿಟ್ಟು ಕಥೆಗಳನ್ನ ಹೇಳ್ಬಾರ್ದು. ಈಗ ಕಳೆದ ವರ್ಷ ಬರೀ 3,000 ಕೋಟಿ ಬಂದಿದೆ ನಮ್ಮ ಬಿಸ್ನೆಸ್. ಬಿಕಾಸ್ ಆಫ್ ಟ್ರಂಪ್, ಬಿಕಾಸ್ ಆಫ್ ಅಮೆರಿಕಾ, ವಿ ಶುಡ್ ನಾಟ್ ಬೆಂಡ್ ಅವರ್ ಸೆಲ್ಫ್. ನಾವು ಏನು ಬೆಂಡ್ ಆಗಿಲ್ಲ. ನಾವು ಯಾವ್ದು ಹಾಗೆ ಮಾತಾಡ್ತೀನಿ, ಕೇಳ್ತೀರಾ? ದಯವಿಟ್ಟು ನಾನು ಎಲ್ಲರ ಮಾತು ಕೇಳಿದ್ದೀನಿ. ನಾನು ನ್ಯೂಟ್ರಲ್ ವ್ಯೂ ಹೇಳ್ತಾ ಇದ್ದೀನಿ.
ಈಗ ಎಲ್ಲರೂ ನಾನು ಮೋದಿಯವರ ಭಕ್ತ ಅಲ್ಲ, ಟ್ರಂಪ್ ಭಕ್ತ ಅಲ್ಲ, ನಿತ್ಯನೋ ಭಕ್ತ ಅಲ್ಲ. ಐ ಆಮ್ ಎ ಸಿಟಿಸನ್ ಆಫ್ ಇಂಡಿಯಾ ಅಂಡ್ ಆಲ್ವೇಸ್ ಗೋ ಬೈ ದ ಎಲೆಕ್ಟೆಡ್ ಗವರ್ಮೆಂಟ್. ನಮ್ಮ ಎಲೆಕ್ಟೆಡ್ ಗವರ್ಮೆಂಟ್ ಪ್ರೈಮ್ ಮಿನಿಸ್ಟರ್ ಹೂ ಇಸ್ ಎಲೆಕ್ಟೆಡ್ ಬೈ 1.2 billion people ಈಸ್ ಮಿಸ್ಟರ್ ನರೇಂದ್ರ ಮೋದಿ ಜಿ, ಶ್ರೀ ನರೇಂದ್ರ ಮೋದಿ ಜಿ. Now, if we at all we have to talk, we have to at least raise our bar to 10% of his stature. 25 ವರ್ಷದಲ್ಲಿ ಒಂದು ದಿನ ರಜೆ ತಗೊಂಡಿಲ್ಲ ಅಂತ ಮೊನ್ನೆ ಸ್ಟ್ರೇಮರ್ ಹೇಳಿದ್ದಾರೆ, ಕ್ರಾನಿ ಹೇಳಿದ್ದಾರೆ. ಅವ್ರಿಗೆ ನಾವು ಮ್ಯಾಚ್ ಆಗುವಂತ ಆ ಲೆವೆಲ್ ಬಂದು ಮುಂದೆ ಮಾತಾಡಬೇಕು. ಸುಮ್ಮನೆ ನಾವು ಕೆಳಗಡೆ ನಿಂತ್ಕೊಂಡು ಒಂದು ಕಲ್ಲು ಹೋಗಿದ್ದೀವಿ ಅಂದ್ರೆ ಅದರಲ್ಲಿ ಅರ್ಥ ಇಲ್ಲ. ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಕೋರ್ಟಿಗೆ ಮಾತಾಡ್ತೇನೆ, ದಯವಿಟ್ಟು ಪ್ಲೀಸ್ ನಾನು ಮಾತಾಡ್ತೀನಿ ಈಗ. ಆಮೇಲೆ ಎಲ್ಲರೂ ಟ್ರಂಪ್ ಅಂತಾರೆ. ನಮ್ಮ ಟ್ರಂಪ್ ಏನಾಗಬೇಕು? ನಮಗೆ ನಮ್ಮ ದೇಶ ಪ್ರಧಾನಿ ಮುಖ್ಯ ಅಲ್ವಾ? ಅವ್ರು ಹೇಳಿದ್ ಕೇಳ್ಬೇಕಲ್ವಾ? ಮೋದಿ ಟ್ರಂಪ್ ಬೇಕಾದ್ರೆ ಯುದ್ಧ ನಿಲ್ಲಿಸಿ ಅಂತ ಹೇಳ್ತಾರೆ. ಅವ್ರು ಬೇಕಾದ ಹೇಳ್ತಾರೆ, ಅವ್ರ ಬಾಯಿ ಬಂದು ಹೇಳ್ತಾರೆ, ನಂಬೋದ ನಾವು? ನಮ್ಮ ಕನ್ನಡದ ಗಾದೆ ಮಾತಿದೆ, ಆನೆ ಹೋಗ್ತಾ ಇರುತ್ತಂತೆ ಶ್ವಾನ ಬೋಳ್ತಾ ಇರುತ್ತಂತೆ. ನಾನು ಆನೆ ಬೇರೆ ಶ್ವಾನ ಬೇರೆ ನಾನು ಹೇಳ್ತಾ ಇಲ್ಲ. ಇವರು ನಮ್ಮ ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ 5 ಏರೋಪ್ಲೇನ್ ಬಿತ್ತು, 3 ರಫೇಲ್ ಬಿತ್ತು ಅಂತ ರಾಜೀವ್ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಡಿಬೇಟ್ ಮಾಡಿದ್ರು. ಡಿಫೆನ್ಸ್ ನ ಕೈಂಡ್ಲಿ ಡು ನಾಟ್ ಬ್ರಿಂಗ್ ಇಟ್ ಟು ಪೊಲಿಟಿಕಲ್ ಡಿಬೇಟ್. ಇದು ಡಿಫೆನ್ಸ್ ಬೇರೆ, ಇಟ್ಸ್ ಕ್ಲಾಸಿಫೈಡ್ ಇನ್ಫಾರ್ಮೇಶನ್ ವಿಚ್ ಇಸ್ ವೆರಿ ವೆರಿ ಪ್ರೈವೇಟ್ ಟು ಫ್ಯೂ ಪೀಪಲ್ ಹೂ ಆರ್ ವರ್ಕಿಂಗ್ ಇನ್ ಡಿಫೆನ್ಸ್ ಅಂಡ್ ಏರ್ ಚೀಫ್ ಮಾರ್ಷಲ್ ದಿ ಪ್ರೆಸೆಂಟ್ ಡಿಫೆನ್ಸ್ ಮಿನಿಸ್ಟರ್ ನೋ ದ ಬೆಸ್ಟ್. ನಾವು ಅದ್ರ ಬಗ್ಗೆ ಮಾತಾಡಿದ ಬಗ್ಗೆ ಡ್ರ್ಯಾಗ್ ಮಾಡಿದನ್ನ ಚರಣ ಮಾಡಿ ಅದ್ರದ್ದು ಡಿಫೈ ಮಾಡೋದು ಬೇಡ. ಆಮೇಲೆ ಜನರಲ್ ನವರಣಕ್ಕೆ ಬಂದಿದ್ರು, ಇದು ಆರ್ಮಿ ಚೀಫ್, ಯು ನೋ ವಾಟ್ ಈಸ್ ರೈಟಿಂಗ್, ಅದನ್ನ ತಂದು ಡಿಬೇಟ್ ಮಾಡಿದ್ರು. ಯಾಕೆ ಇದೆಲ್ಲ? ಲೀವ್ ಆರ್ಮಿ ಟು ಆರ್ಮಿ, ಲೀವ್ ಡಿಫೆನ್ಸ್ ಡಿಫೆನ್ಸ್, ಪಾಲಿಟಿಕ್ಸ್ ಮಾಡ್ಕೊಳ್ಳಿ ನೀವು, ಬಟ್ ಅದ್ರ ಬಗ್ಗೆ ಆರ್ಮಿನ ಡ್ರ್ಯಾಗ್ ಮಾಡಬೇಡಿ. ಆಮೇಲೆ ಟ್ರಂಪ್ ಅವ್ರದ್ದು F-35 ಇದ್ಕೊಳ್ಳಿದೆ ಅಲ್ಲಿ ಇದರಲ್ಲಿ ದುಬೈನಲ್ಲಿ ಎಲ್ಲ ಕಡೆ. ನೋಬಡಿ ಟಾಕಿಂಗ್ ಅಬೌಟ್ ಇಟ್. ಹಿ ಹ್ಯಾಸ್ ಲಾಸ್ಟ್ 225 soldiers. ಯು ಶುಡ್ ಗೋ ಅಂಡ್ ಟೆಲ್ ದೆಮ್. ನೋ, ರಾಹುಲ್ ಗಾಂಧಿ ಹೇಳ್ಬೇಕಲ್ಲ, ಇಲ್ಲ ಮೋದಿ ಇವರು ಟ್ರಂಪ್ ಹೇಳಿದ ತಪ್ಪು, ನಿಮ್ದು ಬಿದ್ದುಕೊಂಡು ನೋಡ್ಕೊಳ್ಳಿ, ಫಸ್ಟ್ ನಿಮ್ಮ ನೆಲೆಯಲ್ಲಿ ಕತ್ತೆ ಸದ್ದಿದೆ, ನಮ್ಮ ನೆಲೆ ನೊಣ ಸೇರ್ತೀರ ಅಂತ ಹೇಳ್ಬೇಕಲ್ಲ. ಅದೇ ಹೇಳ್ತಾರಲ್ಲ ಇವರು. ಕರೆಕ್ಟ್. ಜೋರ ಮಾತಾಡಿದ್ರೆ ನೀವು ಸರಿ ಅವ್ರದ್ದು ಒಂದ್ ಸೆಕೆಂಡ್ ಮುಗಿಸ್ತೀನಿ, 30 ಸೆಕೆಂಡ್ ಮುಗಿಸ್ತೀನಿ. ನಾನು 30 ಸೆಕೆಂಡ್ ಅಲ್ಲಿ ಮುಗಿಸ್ತೀನಿ. ನಮ್ಮ ಕರ್ನಾಟಕ ಸರ್ಕಾರದವರು ಎಲ್ಲರೂ ಎಲ್ಲ ಸ್ಟೇಟ್ಗಳದ್ದು ಸಿಟಿಸನ್ಸ್ ಅಲ್ಲಿ ಸೇರ್ಕೊಂಡಿದ್ದಾರೆ, ಪಾಪ ತೊಂದರೆಯಲ್ಲಿದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು? ನಾವು ಏನ್ ಮಾಡ್ಬೇಕಂದ್ರೆ ನಮ್ಮ ಕರ್ನಾಟಕ ಏನ್ ಮಾಡ್ಬೇಕು ಅಂದ್ರೆ ಚಾರ್ಟರ್ ಫ್ಲೈಟ್ ಕಳಿಸಿ, ಅಲ್ಲಿ ಒಂದು ಬೆಂಗಳೂರು ಕರ್ನಾಟಕ ಸೆಲ್ ಸೆಟಪ್ ಮಾಡಿ, ಅವ್ರಿಗೆ ಕಳಿಸಿ ಹೆಲ್ಪ್ ಮಾಡಿ. ಎಲ್ಲಾನು ಸೆಂಟ್ರಲ್ ಬಿಲ್ ಮಾಡಿದ್ರೆ ಇವತ್ತು ಇಷ್ಟೊಂದು ಹಣ ಇದೆ, ಅದಕ್ಕೆ ಮಾಡಿ ಡೆವಲಪ್ ಮಾಡ್ಕೊಳ್ಳಿ. ಸೆಂಟ್ರಲ್ ಮಾಡಿಲ್ಲ ಮಾಡಿದ್ರೆ ಹಾಗೆ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಮಾಡ್ಬೇಕಲ್ವಾ? ಸೊ ಯುದ್ಧ ಅನ್ನೋದು ಏನಿದೆ, ಇದು ಯಾರಿಗೂ ಬೇಕಾಗಿಲ್ಲ. ಹ್ಯೂಮ್ಯಾನಿಟೇರಿಯನ್ ಕ್ರೈಸಿಸ್ ಇದೆ, ನಾನು ಒಪ್ಪಿಕೊಳ್ತೀನಿ. ಇದಕ್ಕೆ ಸಾಲ್ವ್ ಮಾಡೋಕೆ ನಿಮ್ಮ ಸ್ಟೇಟ್ ನಲ್ಲಿ ನಾವು ಸೊಲ್ಯೂಷನ್ ಕಂಡುಕೊಳ್ಬೇಕು. ಆಮೇಲೆ ಬರೀ ಎಲ್ಲಾನು ಸೆಂಟ್ರಲ್ ಗವರ್ಮೆಂಟ್ ಹಾಕೋದ್ರ ಅರ್ಥ ಇಲ್ಲ. ನಾನು ಹೇಳ್ತೀನಲ್ಲ, ಈ ವಿಚಾರ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಗಿದ್ರಿಂದ ಹಿಡಿದು ಈಗ ನಾವು ಚರ್ಚೆ ಮಾಡ್ತಿರೋ ತನಕ ಇಟ್ಸ್ ಡಿಪೆಂಡ್ ಆನ್ ದ ಆಯಿಲ್ ಪರ್ಚೇಸ್. ಈಗ ತೈಲೋತ್ಪನ್ನಗಳ ಸರಬರಾಜು ಹಾರ್ಮೋಸ್ ಸ್ಟ್ರೈಟ್ ಬಂದಾಗಿರೋದ್ರಿಂದ ಸರಿಯಾಗಿ ಆಗ್ತಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ